ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪಾ ಅಂದ್ರೆ ನೀವೆಲ್ಲ ತುಂಬಾ ಕೇಳ್ತಾ ಇದ್ರಿ, ಅಣ್ಣ ಹಂಗ್ ಹೆಲ್ಪ್ ಹಂಗ್ ಆಗ್ಬೇಕಿತ್ತು, ಹಿಂಗ್ ಆಗ್ಬೇಕಿತ್ತು, ಹಂಗ್ ಹೆಲ್ಪ್ ತುಂಬಾ ಕಳಿಸ್ತಾ ಇದ್ರಿ. ನಮ್ಮ ಕಡೆ ಆದಷ್ಟು ನಾವು ಹೆಲ್ಪ್ ಮಾಡ್ತಾ ಇದ್ವಿ. ಅದಕ್ಕೆ ಏನಪ್ಪಾ ಅಂದ್ರೆ ನಮ್ಗೆ ಇವಾಗ ಒಂದು ವಿಚಾರ ಗೊತ್ತಾಗಿದೆ. ಏನಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ 5 ವರ್ಷದಿಂದ ಒಂದು ಅಸೋಸಿಯೇಷನ್ ಇದೆ. ಬಟ್ ನಮಗೂ ಇವಾಗ ತಾನೇ ಗೊತ್ತಾಗಿದ್ದು. ಇಲ್ಲಿ ನಾವು ಕೂಡ ಮೆಂಬರ್ ಆಗ್ತಾ ಇದೀವಿ. ಅಂದ್ರೆ ಇವರ ಪ್ರೊಫೈಲ್ ನಾವು ಚೆಕ್ ಮಾಡಿದ್ವಿ. ಅಂದ್ರೆ ಕೋವಿಡ್ ಟೈಮಲ್ಲಿ ಅದೇ ರೀತಿ ಯಾರಿಗೆ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಇವಾಗ ಕೆಲವೊಂದೆಲ್ಲ ಡೆಲಿವರಿ ಬಾಯ್ಸ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ಕೆಲವೊಂದು ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಕೆಲವೊಂದು ರೆಸ್ಟೋರೆಂಟ್ ಕಡೆಯಿಂದ ಟಾರ್ಚರು, ಇಲ್ಲ ಯಾವುದೋ ಒಂದು ಕಂಪ್ನಿ ಕಡೆಯಿಂದ ಟಾರ್ಚರ್ಗಳು, ಅಂದ್ರೆ ಸ್ಯಾಲ್ರಿ ಆಗಿಲ್ಲ, ಆ ಥರ ಆಗಿಲ್ಲ, ಈ ಥರ ಆಗಿಲ್ಲ, ಇನ್ಸೆಂಟಿವ್ ಬಂದಿಲ್ಲ ಅಂತ ತುಂಬಾ ಪ್ರಾಬ್ಲಮ್ಗಳಿರುತ್ತೆ. ಓಕೆ, ಅದಕ್ಕೆ ಅವರು ನಮಗೆ ಹೇಳ್ತಾ ಇದ್ರು. ಬಟ್ ನಾವು ನಮಗಾದಷ್ಟು ನಾವು ಹೆಲ್ಪ್ ಮಾಡ್ತಾ ಇದ್ವಿ, ಅವ್ರಿಗೆ ಸಮಾಧಾನ ಹೇಳೋದಾಗಿರ್ಬೋದು, ಏನೋ ಒಂದು ಮಾಡ್ತಾ ಇದ್ವಿ. ಬಟ್ ನಮಗೆ ಬ್ಯಾಕ್ ಬೋನ್ ಅಂತ ಇರಲಿಲ್ಲ. ನಾವು ಮುಂದೆ ಹೋಗೋಕ್ಕೆ ನಮಗೆ ಸಪೋರ್ಟಿವ್ ಆಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಸಪೋರ್ಟಿವ್ ಸಿಗೋಕ್ಕೋಸ್ಕರ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ಗೆ ನಾವು ಕೂಡ ಮೆಂಬರ್ ಆಗ್ತಾ ಇದ್ದೀವಿ. ಮೆಂಬರ್ ಆಗಿ ನಮ್ಗೆ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಈಗ ಏನೋ ಆಗಿರ್ಬೋದು, ರೆಸ್ಟೋರೆಂಟ್ ಕಡೆ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲಾಂದ್ರೆ ನಮ್ಮದು ಇನ್ಸೂರೆನ್ಸ್ದು ಅಂದರೆ ಕಂಪ್ನಿ ಕಡೆಯಿಂದ ಇನ್ಸೂರೆನ್ಸ್ ಬರದೇ ಇರೋದಾಗಿರ್ಬೋದು, ಈ ಥರ ಏನಾದ್ರು ಆದರೆ ಈ ಏನು ಅಸೋಸಿಯೇಷನ್ ಇದೆ ನಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೂಡ ಇಲ್ಲಿ ಬಂದಿದ್ದೀವಿ. ಇವಾಗ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವಿವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇದ್ದೀವಿ. ಇದು ಬಂದ್ಬಿಟ್ಟು ಒಂದು 5 ವರ್ಷ ಆಯಿತು. ಇವಾಗ ನಮ್ಮ ಜೊತೆ ಇದ್ದಾರೆ ನ್ಯಾಷನಲ್ ಪ್ರೆಸಿಡೆಂಟು, ಅದೇ ರೀತಿ ಜನರಲ್ ಸೆಕ್ರೆಟರಿ. ಇವಾಗ ಕೇಳೋಣ, ಇದು ಎಷ್ಟು ವರ್ಷ ಆಯಿತು, ಏನೆಲ್ಲ ಆಲ್ರೆಡಿ ಮಾಡಿದ್ದಾರೆ ಕಾರ್ಯಕ್ರಮಗಳನ್ನ, ಅದೇ ರೀತಿ ಯಾರಿಗೆಲ್ಲ ಹೆಲ್ಪ್ ಆಗಿದೆ, ಇನ್ನು ಮುಂದೆ ಏನೇನು ಮಾಡೋ ಪ್ಲಾನ್ಗಳಿದಾವೆ ಅಂತ ನೋಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ಹೇಗೆ ಹೇಗೆ ಸ್ಟಾರ್ಟ್ ಆಯಿತು ಸರ್ ಇದೆಲ್ಲ? ಸರ್, ಇದು ನೋಡಿ, ಮೇನ್ ಏನಂತಂದ್ರೆ ನಾವು ಸ್ಟಾರ್ಟ್ ಮಾಡೋ ಉದ್ದೇಶ ಬಂದು ಒಂದು ಡೆಲಿವರಿ ಎಕ್ಸಿಕ್ಯೂಟಿವ್ ಆಗಿದ್ರು. ಸೊ ನಮ್ದು ಆಕ್ಚುಲಿ ಯೂಶಲಿ ಕಂಪನಿಗಳಲ್ಲಿ ಇದ್ರಿ, ನಾವು ಒಂದು ಲೇಟ್ ನೈಟ್ ಫುಡ್ ಆರ್ಡರ್ ಮಾಡಿದ್ರಿ. ಸೊ ಫುಡ್ ಆರ್ಡರ್ ಮಾಡಿದಾಗ ಅವ್ರು ಬಂದಿದ್ದು ಮಳೆ ಬಿಡ್ತಿತ್ತು. ಸೊ ಹೊರಗಡೆ ಕರೆದು ಕುಣಿಸ್ಕೊಂಡು ಮಾತಾಡ್ತಿದ್ವಿ. ಸೊ ಅವಾಗ ಕೆಲವೊಂದು ವಿಚಾರ ಅವ್ರ ಹತ್ರ ಕೇಳಿದಾಗ ಕೆಲವೊಂದು ನಮ್ಗೆ ಗೊತ್ತಾಯ್ತು. ಸೊ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಗಿತ್ತು. ಸೊ ನಾವು ಅವಾಗ ಗೂಗಲಲ್ಲಿ ಮತ್ತೆ ಇಂಟರ್ನೆಟ್ ಅಲ್ಲಿ ತುಂಬಾ ಹುಡುಕಿದ್ರಿ. ಸೊ ಈ ಒಂದು ಸೆಗ್ಮೆಂಟ್ ಯಾರಾದ್ರೂ ಅಸೋಸಿಯೇಷನ್ ಇದೆಯಾ, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ತಗೊಳ್ಳೋಣ, ಇಂಥವ್ರಿಗೆಲ್ಲ ಹೆಲ್ಪ್ ಮಾಡೋಣ ಅಂತ ನಾವು ಟ್ರೈ ಮಾಡಿದ್ವಿ. ಬಟ್ ಒಂದು ಸರ್ಪ್ರೈಸಿಂಗ್ ಆಗಿ ಏನಿತ್ತು ಅಂತಂದ್ರೆ, ಒಂದೇ ಒಂದು ಅಸೋಸಿಯೇಷನ್ ಕೂಡ ಒಂದು ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಬಗ್ಗೆ ಇರಲಿಲ್ಲ. ಸೊ ನಾವೇನ್ ಮಾಡಿದ್ರಿ, ಸೊ ಈ ತರ ಯಾರು ಇಲ್ಲ, ಬಟ್ ಒಬ್ರಿಗೇನೋ ನಮ್ ಕೈಯಿಂದ ಅವತ್ತು ಹೆಲ್ಪ್ ಮಾಡಕ್ ಆಯ್ತು, ಮಾಡಿದ್ರಿ. ಮತ್ ಮಿಗ್ದವ್ರಿಗೆಲ್ಲ ಏನ್ ಮಾಡೋದು ಅನ್ನೋ ಒಂದು ನಮ್ಗೆ ಉದ್ದೇಶ ಬಂತು. ಸೊ ನಾವೇನ್ ಮಾಡಿದ್ವಿ, ನಾವು ನಮ್ಮ ವಿನೋದ್ ಅವರೆಲ್ಲ ಸೇರಿ ಅವತ್ತು ಪ್ಲಾನ್ ಮಾಡಿದ್ರಿ. ಇಲ್ಲ, ನಾವು ಒಂದು ಅಸೋಸಿಯೇಷನ್ ಒಂದು ಫಾರ್ಮ್ ಮಾಡೋಣ. ಫಾರ್ಮ್ ಮಾಡಿಬಿಟ್ಟು ನಮ್ಮ ಕೈಲಿ ಎಷ್ಟಾದ್ರು ಶಕ್ತಿ ಮೀರಿ ನಾವು ಕೆಲಸ ಮಾಡಿ ಸಪೋರ್ಟ್ ಮಾಡಿ. ಯಾಕಂದ್ರೆ ಇದು ಒಂದು ಬಂದು ಅನ್ಹರ್ಡ್ ಸೆಗ್ಮೆಂಟ್. ಅಂದ್ರೆ ಈ ವಿಚಾರನ ಯಾರು ತಲೆ ಗಮನಕ್ಕೆ ತಗೊಂಡಿಲ್ಲ. ಆಮೇಲೆ ಈ ವಿಚಾರನ ಯಾರು ಆಕ್ಚುಲಿ ಕನ್ಸಿಡರೇಷನ್ ತಗೋಬೇಕಂತ ಪ್ಲಾನೇ ಮಾಡಿಲ್ಲ. ಅದನ್ನ ಪಾಪ ಇವತ್ತು ನಮ್ಮ ಇವತ್ತೇನ್ ಕರೆಂಟ್ ಸಿಚುವೇಶನ್ ಇದೆ, ನಮ್ಮ ಪ್ಯಾನ್ ಇಂಡಿಯಾ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲ ಕಡೆ ವಿತೌಟ್ ಎನಿ ಫುಡ್ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಆರ್ ಎನಿ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಇವತ್ತು ಏನೇ ಒಂದು ಕೆಲಸ ನಡೆಯಲ್ಲ. ಯಾವುದೇ ತರ ಕೆಲಸಗಳು ಇವತ್ತು ನಡೆಯಲ್ಲ ಸರ್, ಡೆಲಿವರಿ ಎಕ್ಸಿಕ್ಯೂಟಿವ್ಸ್. ಬಟ್ ಅದೇ ಒಂದು ಸೆಗ್ಮೆಂಟ್ ನ ನಮ್ಮ ಜನ ಆಗ್ಲಿ, ನಮ್ಮ ಸರ್ಕಾರ ಆಗ್ಲಿ, ಮತ್ತೆ ನಮ್ಮ ಬೇರೆ ಯಾವುದೇ ಆಗ್ಲಿ ಅದನ್ನ ಕನ್ಸಿಡರೇಷನ್ ಇಟ್ಕೊಂಡು, ಸೊ ನಾವೇನ್ ಮಾಡಿದ್ರೆ, ಇಲ್ಲ ಇವ್ರಿಗೆ ಅಸೋಸಿಯೇಷನ್ ಮಾಡ್ಬೇಕಂತ ಅವತ್ತಿಂದ ಮಾಡಿದಿರಿ. ಸತತವಾಗಿ 5 ವರ್ಷದಿಂದ ನಾವು ಕಾರ್ಯಕ್ರಮಗಳು ಮಾಡ್ಕೊಂಡೇ ಬರ್ತಾ ಇದೀರಿ. ಕೋವಿಡ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿಗಾಗಿದ್ರಿ ಎಲ್ಲ ನಮ್ಮ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಎಲ್ಲ. ಅಂತವ್ರಿಗೆಲ್ಲ ಅವತ್ತಿಂದ ನಾವು ಫುಡ್ ಡೆಲಿವರಿ ಕಾರ್ಯಕ್ರಮಗಳು ಮಾಡಿದ್ದೀರಿ, ರೇಷನ್ ಪ್ರೊವೈಡ್ ಮಾಡೋ ಅಂತ ಒಂದು ಕಾರ್ಯಕ್ರಮಗಳು ಮಾಡಿದಿರಿ, ಮಾಸ್ಕ್ ಪ್ರೊವೈಡ್ ಮಾಡೋದ್ರಿಂದ ಹಿಡಿದು. ಸೊ ಕೆಲವೊಂದು ಕಂಪನಿಗಳು ವ್ಯಾಕ್ಸಿನೇಷನ್ ಪ್ರಮೋಟ್ ಮಾಡಿದ್ರು ಫ್ರೀಯಾಗಿ ಅವ್ರಿಗೆ ಆಗ್ಬೇಕಂತ. ಸೊ ಅಂಥವ್ರ ಹತ್ರ ನಾವು ಸತತವಾಗಿ ಮಾತಾಡಿ ಟಚ್ ಅಲ್ಲಿ ಇದ್ದು ಅವ್ರಿಗೆ ಪ್ರಮೋಟ್ ಮಾಡಿರೋದಂಗಾಗ್ಲಿ. ಸೊ ಆದಷ್ಟು ಮ್ಯಾಕ್ಸಿಮಮ್ ಏನ್ ಬೆನಿಫಿಟ್ಸ್ ಬರಬೇಕು ಅದೆಲ್ಲ ನಾವು ಆಲ್ಮೋಸ್ಟ್ ಮಾಡಿಕೊಟ್ಟಿದ್ದೀರಿ ಮೊದಲಿಂದ. ಆಮೇಲೆ ಸೊ ಇವಾಗ ಪ್ರತಿದಿನ ನೋಡ್ತಾ ಇರ್ತೀವಿ, ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಬಂದು ಭಾರಿ ನೋಡಿ ಒಂದು ಶೋಷಣೆಗೆ ಒಳಗಾಗ್ತಾರೆ. ರೆಸ್ಟೋರೆಂಟ್ಗಳ ಕಡೆಯಿಂದ ಬೈಗಳಿಗೆ ಒಳಗಾಗ್ತಾರೆ, ಕಸ್ಟಮರ್ಗಳ ಕಡೆಯಿಂದ ಬೈಗಳಿಗೆ ಒಳಗಾಗ್ತಾರೆ. ಸೊ ನಮ್ಮ ಒಂದು ನಿರಂತರ ಒಂದು ಪ್ರಯತ್ನ ನಮ್ದು ಏನಿದೆ ಅಂತಂದ್ರೆ, ನಾವ್ ಏನು ಮಾಡ್ಬೇಕಂದ್ರೆ ಈ ಒಂದು ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು ನಾವು. ಜನಗಳಿಗಾಗ್ಲಿ ನೋಡಿ, ಕಂಪ್ನಿಗಳಿಗಾಗ್ಲಿ, ಅಥವಾ ಕಂಪ್ನಿ ಅಂದ್ರೆ ಇವಾಗ ಅವ್ರು ಕೆಲಸ ಮಾಡ್ತಾ ಇರೋ ಕಂಪ್ನಿಗಳು ಅವ್ರಿಗಾಗ್ಲಿ, ಮತ್ತೆ ರೆಸ್ಟೋರೆಂಟ್ಗಾಗ್ಲಿ, ಇವ್ರು ಇಷ್ಟು ಜನಕ್ಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಏನಂತ ನೋಡಿ, ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಬಂದು ಹಿ ಈಸ್ ಒನ್ ರೆಪ್ರೆಸೆಂಟೇಟಿವ್ ಅಷ್ಟೇ. ಅವನು ಒಂದು ಮೂಲ, ಯಾರಿಗೆ ಒಂದು ಕಸ್ಟಮರ್ಗಾಗ್ಲಿ, ಒಂದು ರೆಸ್ಟೋರೆಂಟ್ ಅವ್ರಿಗಾಗ್ಲಿ ಅವನೊಬ್ಬ ಮೂಲ ಅಷ್ಟೇ. ಬಂದು ಕಸ್ಟಮರ್ ಆನ್ ಬಿಹಾಫ್ ಆಫ್ ಕಸ್ಟಮರ್ ಅವ್ನು ಬಂದು ಆ ಫುಡ್ ತಗೊಂಡು ಹೋಗಕ್ಕೆ. ಸೊ ಈ ಹೋಟೆಲ್ ಅವರು ಆಗ್ಲಿ, ಕಸ್ಟಮರ್ಗಳಾಗ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಏನ್ ಮಾಡ್ತಾರೆ, ಅವನು ಏನೋ ಒಂದು ಕೀಳ್ಮಟ್ಟಕ್ಕೆ ನೋಡೋದಾಗ್ಲಿ, ಅವ್ರನ್ನ ತುಂಬಾ ಡಿಸ್ರೆಸ್ಪೆಕ್ಟ್ ಇಂದ ಟ್ರೀಟ್ ಮಾಡೋದಾಗ್ಲಿ ಮಾಡ್ತಾರೆ. ಸೊ ನಾವು ಇದನ್ನೆಲ್ಲ ಅವೇರ್ನೆಸ್ ನಾವು ಹೋಟೆಲ್ ಅವ್ರಿಗಾಗ್ಲಿ ಎಲ್ಲರಿಗೂ ತರ್ತಾ ಇದ್ರಿ. ಏನಂತ ನೀವು ಹೆಂಗ್ ಟ್ರೀಟ್ ಮಾಡ್ಬೇಕು, ಒಂದು ಡೆಲಿವರಿ ಎಕ್ಸಿಕ್ಯೂಟಿವ್ ಹೆಂಗ್ ಟ್ರೀಟ್ ಮಾಡ್ಬೇಕು. ಈಸ್ ಜಸ್ಟ್ ರೆಪ್ರೆಸೆಂಟೇಟಿವ್ ಆಫ್ ಎ ಕಸ್ಟಮರ್. ನೀವು ಕಸ್ಟಮರ್ಗೆ ಯಾವ ತರ ಮರ್ಯಾದೆ ಕೊಡ್ತಾರೋ ಅದೇ ತರ ಈಕ್ವಲ್ ರೆಸ್ಪೆಕ್ಟ್ ನೀವು ಕೊಡಬೇಕು.
ಅಂತ ನಾವು ಆ ಪ್ರಯತ್ನ ಫಸ್ಟ್ ಮಾಡ್ತಾ ಇದ್ವಿ. ನೋಡಿ ಸರ್, ಒಂದ್ ಕಡೆ ಮರ್ಯಾದೆ ಇದ್ದಲ್ಲೇ ಒಬ್ಬನಿಗೆ ಕೆಲಸ ಮಾಡೋಕ್ಕೂ ಒಂದು ನೆಮ್ಮದಿ ಇರುತ್ತೆ. ಎಲ್ಲಿ ಮರ್ಯಾದೆ ಇಲ್ಲೋ ಅವ್ನು ಕೆಲಸ ಮಾಡಕ್ಕಲ್ಲಿ ಇಷ್ಟಪಡಲ್ಲ, ಅವನು ಒಂಥರ ಶೋಷಣೆಗೆ ಒಳಗಾಗ್ತಾನೆ. ನಾನು ಏನಪ್ಪಾ, ನಾನು ಏನ್ ಮಾಡಿದೀನಿ, ನಾನು ಒಂದು ಓದಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ನನಗೆ ಇಷ್ಟೊಂದು ಜನ ಹೇಳ್ತಾ ಇದಾರ ಅಂತ ಬರಬಾರ್ದು. ಅವನಿಗೂ ನಾಳೆ ದಿವಸ ಸಮಾಜದಲ್ಲಿ ಎಲ್ಲರಿಗೂ ಯಾವ ತರ ಮರ್ಯಾದೆ ಸಿಗುತ್ತೋ ಅವನಿಗೂ ಅದೇ ತರ ಒಂದು ಮರ್ಯಾದೆ ಸಿಗ್ಬೇಕು. ಯಾವುದೇ ಕೆಲಸ ನೋಡಿ ಮೇಲೆ ಕೀಳು ಅಂತ ಏನಿಲ್ಲ, ಎಲ್ಲಾ ಕೆಲಸನೂ ಅದರದೇ ಆದಂತ ರೆಸ್ಪೆಕ್ಟ್, ಡಿಗ್ನಿಫೈಡ್ ಇದೆ. ಅದನ್ನ ನಾವು ಜನ ಟ್ರೀಟ್ ಮಾಡೋ ಒಂದು ವಿಧಾನ ಚೇಂಜ್ ಮಾಡಿಸ್ಬೇಕು. ಈ ಒಂದು ಅವೇರ್ನೆಸ್ ನಾವು ಥ್ರೂಔಟ್ ಇಂಡಿಯಾ ಮಟ್ಟದಲ್ಲಿ ನಾವು ಮಾಡ್ಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. 100% ಮಾಡೇ ಮಾಡ್ತೀವಿ. ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಅಂತ ಪ್ರತ್ಯೇಕವಾದ ಒಂದು ದಿನ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರಿಗೆ ಅದನ್ನ ಒಂದು ಪ್ರತ್ಯೇಕ ಒಂದು ದಿನ ಅಂತ ಇದ್ರೆ ಅದು ತುಂಬಾ ಅನುಕೂಲ ಅವ್ರಿಗಾಗತ್ತೆ. ಅದರಿಂದ ನಾವು ಸರ್ಕಾರ ಆ ಪ್ರತ್ಯೇಕ ದಿನದಂದು ನಾವು ಸರ್ಕಾರಗಳಿಗಾಗ್ಲಿ ಈ ಕಂಪನಿಗಳಿಗಾಗ್ಲಿ ಇವ್ರಿಗೆಲ್ಲ ನಾವು ಮನವಿ ಮಾಡ್ಕೋಬಹುದು. ನೋಡಿ, ಏನಾದ್ರು ಈ ತರ ಪ್ರಾಬ್ಲಮ್ಸ್ ಇದ್ರೆ, ಈ ಸೊಲ್ಯೂಷನ್ ಏನಾದ್ರು ಬೇಕಾದ್ರೆ ಅವತ್ತಿನ ದಿನ ನಾವು ಅದು ಅವತ್ತು ಕೇಳಕ್ ಹೋದ್ರೆ ಅವತ್ತು 100% ಮಾಡ್ತಾರೆ. ಇವತ್ತು ಇವ್ರ ದಿವಸ ಇವ್ರು ಏನಾದ್ರು ಹೇಳಿದ್ರೆ ಕೇಳ್ಬೋದು, ಇವತ್ತು ಮಾಡ್ಕೊಡ್ಬೋದು, ಇವತ್ತು ಆಶ್ವಾಸನೆ ಕೊಟ್ಟರೆ 100% ಆಗತ್ತೆ ಅನ್ನೋ ಮನೋಭಾವ ಅವ್ರಿಗೂ ಬರುತ್ತೆ. ಆ ತರ ನಾವು ಪ್ರಯತ್ನ ಮಾಡ್ತಾರೆ. ಸರ್, ಇವಾಗ ಮೇನ್ ಏನಂತಂದ್ರೆ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ಗೆ ಯಾವುದೇ ತರ ಜಾಬ್ ಸೆಕ್ಯೂರಿಟಿಗಳಿಲ್ಲ, ಯಾವುದೇ ತರ ESI-PF ಆಮೇಲೆ ಪರ್ಮನೆಂಟ್ ಜಾಬ್ಗಳಿಲ್ಲ. ಸೊ ಇವೆಲ್ಲ ನಾವೇನ್ ಮಾಡ್ತಾ ಇದೀರಿ, ಕಂಪ್ನಿಗಳ ಹತ್ರ ವಿಚಾರ ಮಾಡ್ತಾ ಇದೀರಿ. ನೋಡಿ, ಅವ್ರನ್ನ ಕನ್ಸಿಡರೇಷನ್ ಮಾಡಿದ್ರೆ ಅಥವಾ ಪಾರ್ಟ್ ಟೈಮರ್ಸ್ ಅಂತ ಕನ್ಸಿಡರ್ ಮಾಡಿ, ಅಥವಾ ಫುಲ್ ಟೈಮರ್ಸ್ ಅಂತ ಕನ್ಸಿಡರ್ ಮಾಡಿ. ನೀವು ಅದು ಯಾವ್ದು ಮಾಡಿದ್ರೆ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಂದ್ರೆ ಅರ್ಥ ಏನು? ನಿಮ್ಮ ಜೊತೆಯಲ್ಲಿ ಇರುವಂತ ಜೊತೆಯಲ್ಲಿರುವಂತ ಒಂದು ಜೊತೆ ನಡ್ಕೊಂಡು ಹೋಗುವಂತ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಇವಾಗ ನೀವು ಪಾರ್ಟ್ನರ್ ಅಂತ ಬಿಸ್ನೆಸ್ ಪಾರ್ಟ್ನರ್ ಅಂತ ಕನ್ಸಿಡರ್ ಮಾಡುವಾಗ ನೀವು ಮಾಡೋ ಬಿಸ್ನೆಸ್ ಅನ್ನೋ ಏನಾದ್ರು 50% ಕೊಡ್ತಾ ಇದ್ದೀರಾ? ಇಲ್ವಲ್ಲ. ಹಂಗಿರುವಾಗ ನೀವು ಆಮೇಲೆ ಅವ್ನ ID ಬಂದು 2 days ಅಲ್ಲಿ 3 days ಅಲ್ಲಿ ಏನೋ ಇಶ್ಯೂ ಆಯ್ತಂದ್ರೆ ವಿತೌಟ್ ಎನ್ಕ್ವೈರಿ ಬ್ಲಾಕ್ ಮಾಡ್ಬಿಡ್ತೀರಾ. ಸೊ ಎನ್ಕ್ವೈರಿ ಎಲ್ಲ ಯಾಕೆ ಮಾಡಲ್ಲ ನೀವು? ನಮ್ಮ ಪ್ರಶ್ನೆ ಒಂದೇ. ಸೊ ನಾವೇನ್ ಹೇಳಿದ್ರು, ಈ ತರ ಯಾವ್ದು ಆಗ್ಬಾರ್ದು. ನೋಡಿ, ನಾನು ರೀಸೆಂಟ್ ಒಂದು ರಿಪೋರ್ಟ್ ಬಂದಿದೆ, ಒಬ್ಬ ಡೆಲಿವರಿ ಎಕ್ಸಿಕ್ಯೂಟಿವ್ ಅಕ್ಕದು ಮದುವೆ ಇದೆ, 2 days 3 days ಇದೆ. ಅವನು ಸ್ವಲ್ಪ ದುಡ್ಡು ಅಕ್ಯುಮುಲೇಟ್ ಮಾಡಿ ಇನ್ನೊಂದು ಸಣ್ಣ ಪುಟ್ಟಕ್ಕೆ ಅರೇಂಜ್ ಮಾಡಿ ಕೊಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದಾನೆ. ಅವ್ನ ID ಯಾವ್ದೋ ಒಂದು ಇಶ್ಯೂದ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಅವನು ಪಾಪ 3 ದಿವಸದಿಂದ ಊಟ ಮಾಡಿಲ್ಲ. ಹುಡುಗ 3 ದಿನ ಊಟ ಮಾಡಿಲ್ಲ. ನೋಡಿ, ಡೆಲಿವರಿ ಎಕ್ಸಿಕ್ಯೂಟಿವ್ ಸರ್ ಎಷ್ಟು ಮಾಡೋ 3 ದಿವಸದಲ್ಲಿ ಅಂತ ಕೇಳ್ಬೋದು. ಅವ್ನು 1,000 ಮಾಡ್ಲಿ, 2,000 ಮಾಡ್ಲಿ, 6,000 ಮಾಡ್ಲಿ ಬಿಡಿ, 6,000ದಲ್ಲಿ ಅವ್ನು ಏನೋ ಒಂದು ಅರೇಂಜ್ಮೆಂಟ್ ಮಾಡ್ಬೋದಾಗಿತ್ತು. ಸರ್, ಬಡವರು ಶ್ರೀಮಂತರು ಎಲ್ಲ ಒಂದೇ ಲೆಕ್ಕಾಚಾರದಲ್ಲಿ ಮದುವೆಗಳು ಮಾಡಲ್ಲ. ಅವ್ರವ್ರ ಅನುಕೂಲ ತಕ್ಕಂಗೆ ಅವ್ರವ್ರು ಮಾಡ್ಕೋತಾರೆ. ಅವ್ನು ಅದು ಅಷ್ಟು ದುಡ್ಡು ಇಟ್ಕೊಂಡಿದ್ರೆ ಏನೋ ಮಾಡ್ಬೋದು. ಪಾಪ 3 ದಿವಸದಿಂದ ಊಟ ಮಾಡ್ದಿರಾ ತುಂಬಾ ಒಂದು ಪ್ರಾಬ್ಲಮ್ ಒಂದು ಇದಾಗಿ ನಾಳೆ ಸಿಚುವೇಶನ್ ಏನಾದ್ರು ಹೋಗೋದಾಯ್ತು. ಅಕ್ಕನ್ಗೆ ಏನಾದ್ರು ಮರ್ಯಾದೆ ಹೋಗೋತರ ಆಗಿದ್ರೆ ಆ ಹುಡುಗ ಸೂಸೈಡ್ ಮಾಡ್ಕೋಬೋದಾಗಿತ್ತು. ನಾನು ಯಾಕೆ ಈ ವಿಚಾರ ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನೇ ಒಂದು ಕಂಪ್ನಿಗಳವ್ರು ಮಾಡೋದಿಲ್ಲ, ಮಾಡ್ಲಿ. ನಿಮ್ ಕಂಪ್ನಿ ರೂಲ್ಸ್ ರೆಗ್ಯುಲೇಷನ್ಸ್ ನೀವು ಮಾಡಿ, ನಾವ್ ಯಾವತ್ತೂ ಬೇಡ ಅನ್ನಲ್ಲ. ಆ ಮಾಡಕ್ ಮುಂಚೆ ಒಂದು ಕರೆಕ್ಟ್ ಆದ ಒಂದು ಗೈಡ್ಲೈನ್ಸ್ ಇಟ್ಕೊಳ್ಳಿ ನೀವು. ಇದನ್ನ ನಾವು ತಿಳಿಸ್ಕೊಡ್ಬೇಕಂತ ಅಸೋಸಿಯೇಷನ್ ಅವರು ನಾವು ಮುಂದಿರೋದು. ಅಸೋಸಿಯೇಷನ್ ಯಾಕೆ ಅಂತಂದ್ರೆ, ಇಂಥ ಕೆಲವೊಂದು ವಿಚಾರಗಳಿದಾವೆ, ಅದು ಯಾರಿಗೂ ತಲೆಗೆ ಹೋಗ್ತಾ ಇಲ್ಲ. ಆಮೇಲೆ ಹೆಂಗ್ ಮಾಡ್ಬೇಕು ಅನ್ನೋದು ಯಾರಿಗೂ ಇದ್ಮಿಲ್ಲ. ಇಷ್ಟ ಬಂದಂಗೆ ಅವ್ರು ಏನ್ ಇಷ್ಟ ಬರುತ್ತೋ ಅದು ಇಷ್ಟ ಬಂದಂಗೆ ಅವ್ರು ಮಾಡ್ತಾ ಇದಾರೆ, ಮತ್ತೆ ಬಿಡ್ತಾ ಇದಾರೆ. ಸೊ ನಾವು ಇದನ್ನೆಲ್ಲ ಫಸ್ಟ್ ಕಟ್ನಿಟ್ ಮಾಡ್ಬೇಕು. ಸರ್, ಎಲ್ಲದಕ್ಕೂ ಗೈಡ್ಲೈನ್ಸ್ ಇದೆ. ಇವಾಗ ಒಂದು ಪ್ರಾಬ್ಲಮ್ ಫೇಸ್ ಆಗಿದೆಯಾ, ಆ ಪ್ರಾಬ್ಲಮ್ ಹೆಂಗ್ ಅನಲೈಸ್ ಮಾಡ್ಬೇಕು, ಆಕ್ಚುಯಲ್ ಪ್ರಾಬ್ಲಮ್ ಆಗಿದೆ ಇಲ್ವಾ ಅಂತ ತಿಳ್ಕೊಬೇಕು. ಇವಾಗ ನೀವು 10 ನಿಮಿಷ ಡೆಲಿವರಿ, 20 ನಿಮಿಷ ಡೆಲಿವರಿ, 30 ನಿಮಿಷ ಡೆಲಿವರಿ ಅಂತೀರ. ಡೆಲಿವರಿ ಮಾಡುವಾಗ ಸರಿ ಮಾಡಕ್ ಅವ್ನು ಹುಡುಗ ರೆಡಿ ಇರ್ತಾನೆ. ಬಟ್ ಇವತ್ತಿನ ಬೆಂಗಳೂರು ಕಂಡೀಷನ್ ನೋಡಿದ್ರಲ್ಲ, ರೋಡ್ಸ್ ಇನ್ನೂ ಡೆವಲಪ್ಮೆಂಟ್ ಆಗ್ತದೆ, ಬೆಂಗಳೂರು ಡೆವಲಪ್ ಆಗ್ತಾ ಇದೆ. ಸೊ ಎಲ್ಲ ಕಡೆ ತೆಗ್ದಿದ್ದಾರೆ, ಪೈಪ್ಲೈನ್ಸ್ಗಳು ನಡೀತಾ ಇದಾವೆ, ರೋಡ್ ವರ್ಕ್ಸ್ ನಡೀತಾ ಇದಾವೆ, ಕನ್ಸ್ಟ್ರಕ್ಷನ್ಸ್ ನಡೀತಾ ಇದಾವೆ. ಮತ್ತೆ ಬರೋವಾಗ ಏನೋ ಒಂದು ಇಶ್ಯೂ ಆಗಿರುತ್ತೆ, ಲೇಟ್ ಆಗುತ್ತೆ, ಡಿಲೇ ಆಗಿ ಬರ್ತಾರೆ. ಸೊ ಅಂತ ಟೈಮಲ್ಲಿ ಕಸ್ಟಮರ್ಸ್ ಏಕ್ದಮ್ ಅವರು ಹೊಟ್ಟೆ ಹಚ್ಕೊಂಡಿರ್ತಾರೆ, ಬೈತಾರೆ. ರೆಸ್ಟೋರೆಂಟ್ಗಳು ಅವರು ಇದು ಮಾಡ್ತಾರೆ. ಕಸ್ಟಮರ್ ಒಂದು ಕೋಪ ಕಂಪ್ಲೇಂಟ್ ಆಗ್ತಾರೆ, ಈ ತರ ನಿಮ್ಮ ಎಕ್ಸಿಕ್ಯೂಟಿವ್ ಇವತ್ತು ಲೇಟಾಗಿ ಬಂದಿದ್ರೆ ನಮಗೆ ಫುಡ್ ಫ್ರೀ ಬೇಕು ಅಂತ. ಸರಿ, ಕಸ್ಟಮರ್ ಕಂಪ್ನಿ ಪ್ರಾಮಿಸ್ ಮಾಡಿರುತ್ತೆ ಏನಂತ, ನಿಮಗೆ ಫುಡ್ ಲೇಟ್ ಬಂದ್ರೆ ನಾವು ಫ್ರೀ ಕೊಡ್ತೀವಿ ಅಂತ ಕೊಟ್ಬಿಡ್ತಾರೆ ಫ್ರೀ ಅವ್ರಿಗೆ. ಬಟ್ ಏನ್ ಮಾಡ್ತಾರೆ, ವಿತೌಟ್ ಎನ್ಕ್ವೈರಿ ಡೆಲಿವರಿ ಎಕ್ಸಿಕ್ಯೂಟಿವ್ ID ಮೇಲೆ ಇಶ್ಯೂ ಕೂಡಿಸ್ಬಿಡ್ತಾರೆ. ಮಾರ್ಕಿಂಗ್ ಇರ್ತಾವೆ. ಪಾಪ ಡೆಲಿವರಿ ಎಕ್ಸಿಕ್ಯೂಟಿವ್ ನೋಡಿ ಹೆಂಗಿದೆ ಅವ್ರ ಕಷ್ಟ ಅಂತಂದ್ರೆ, ಒಂದು ವಾರ ಕಷ್ಟಪಟ್ಟರೆ ಅವ್ರಿಗೆ ಒಂದು 5 ಸ್ಟಾರ್ ಅನ್ನೋದು ಒಂದು ರೇಟಿಂಗ್ ಸಿಗುತ್ತೆ. ಆ ರೇಟಿಂಗ್ ಸಿಗರೆ ಅವ್ರಿಗೆ ಇನ್ಸೆಂಟಿವ್ಸ್ ಅನ್ನೋದು ಇರುತ್ತೆ. ಸರ್, ಎಲ್ಲರೂ ಹೋಗ್ಲಿ ಒಂದು ಎಕ್ಸ್ಟ್ರಾ ದುಡ್ಡು ಬಂದ್ರೆ ಒಂದು ಕಮಿಟ್ಮೆಂಟ್ ಆಗುತ್ತೆ ಅಂತ ಪ್ರಯತ್ನ ಪಡ್ತಾರೆ. ಅವನು ಪಾಪ ಅದಕ್ಕೋಸ್ಕರ ಏನು ಒಂದು ಚೂರು ತಪ್ಪಾಗ್ದಿರಂಗೆ ಎಷ್ಟು ಪ್ರಯತ್ನ ಮಾಡ್ಕೊಂಡ್ ಬಂದಿರ್ತಾನೆ. ಸೋಮವಾರದಿಂದ ಹಿಡಿದು ಶನಿವಾರವರೆಗೂ ನೀಟಾಗಿ ಮಾಡ್ಕೊಂಡ್ ಬರ್ತಾನೆ. ಏನಾಗುತ್ತೆ, ಸೋಮವಾರದಿಂದ ಶುಕ್ರವಾರವರೆಗೂ ಅದೇ 5 ರೇಟಿಂಗ್ಸ್ ತೋರಿಸ್ತಾ ಇರುತ್ತೆ. ಶನಿವಾರ ಮತ್ತೆ ಭಾನುವಾರಕ್ಕೆ ಅದು ಡ್ರಾಪಿಂಗ್ ಕಟ್ ಡೌನ್ ಆಗಿ 4.5 ಅಥವಾ 4 ಬಂದ್ಬಿಡುತ್ತೆ. ಸೊ ಇದು ಇಶ್ಯೂ ಇದೆ. ಇದು ತುಂಬಾ ದೊಡ್ಡ ಗ್ಲಿಚ್ ಇದೆ ಆ ಕಂಪನಿ ಇದ್ರಲ್ಲಿ. ಯಾಕೆ ಆತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಎಕ್ಸ್ಪ್ಲನೇಷನ್ ಇವತ್ತರೆಗೂ ಯಾರು ಕೊಡೋರು ಯಾರೂ ಇಲ್ಲ. ಆಮೇಲೆ ಮ್ಯಾಪ್ಸ್ ಅಲ್ಲೂ ಆಲ್ಟರ್ನೇಷನ್ ಇದೆ. ಇವಾಗ ಕಸ್ಟಮರ್ ಲೊಕೇಶನ್ ಹಾಕ್ತಾರೆ. ಕಸ್ಟಮರ್ ಲೊಕೇಶನ್ ಬಂದು ಆಪ್ ಅಲ್ಲಿ ಒಂದು 4 ಕಿಲೋಮೀಟರ್ ಅಂತ ತೋರಿಸಿದ್ರೆ, ಆಕ್ಚುಲ್ ಗೂಗಲ್ ಮ್ಯಾಪ್ ಅಲ್ಲಿ ಚೆಕ್ ಮಾಡಿದ್ರೆ 5.5 ಕಿಲೋಮೀಟರ್ ಇದೆ. ಇದು ನೀವು 1.5 ಕಿಲೋಮೀಟರ್ ಯಾಕೆ ಹುಡುಗನ್ ಎಕ್ಸ್ಟ್ರಾ 1 ಕಿಲೋಮೀಟರ್ಗೆ ಇಷ್ಟು ರೂಪಾಯಿ ಅಂತ ಇರುತ್ತೆ, ಅದ್ ಕೊಡ್ಬೇಕಂತ ನೀವು ಮೋಸ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಕೇಳೋರು ಹೇಳೋರು ಯಾರು ಇಲ್ವಾ?
ನಿಮ್ಮನ್ನ ಕೇಳಬೇಕಂದ್ರೆ ನಾವು ಬರ್ತಾ ಇರೋದು. ನಾವು ಸುಮ್ಮನೆ ಇಲ್ಲ ಸ್ವಾಮಿ. ನಾವು ಇವತ್ತವರೆಗೂ ಸಿಕ್ಕಾಪಟ್ಟೆ ಮೆಮೊರಾಂಡಮ್ಗಳು ಗೌರ್ಮೆಂಟ್ಗೂ ಕೊಟ್ಟಿದ್ದೀರಿ, ಸರ್ಕಾರಕ್ಕೂ ಕೊಟ್ಟಿದ್ದೀರಿ, ಕಂಪ್ನಿಗಳಿಗೂ ಕೊಟ್ಟಿದ್ದೀರಿ. ಇನ್ನು ಮುಂದೆ ನಾವು ಇವತ್ತವರೆಗೂ ಶಾಂತ ರೂಪವಾಗಿ ಮಾಡ್ಕೊಂಡು ನಾವು ಬರ್ತಾ ಇದೀರಿ. ಇನ್ ಮುಂದೆನೂ ಶಾಂತ ರೂಪವಾಗಿ ಮಾಡ್ಬೇಕಂತ ನಾವು ಪ್ರಯತ್ನ ಪಡ್ತಾ ಇದೀರಿ. ಬಟ್ ನೀವು ನಮ್ಗೆ ಸಹಕಾರ ಕೊಟ್ಟಿಲ್ಲ ಅಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಮತ್ತೆ ದೇಶದ ಮಟ್ಟದಲ್ಲಿ ನಾವು ಹೋರಾಟ ಮಾಡಿ ಸರ್, ಅದು ಒಂದು ಬೇರೆ ತರನೇ ನಾವು ಹೋರಾಟ ಮಾಡಿ ಸರ್. ಹೋರಾಟ ಮಾಡೋ ಉದ್ದೇಶ ಒಂದೇ. ಹೇಗೆ ಹೋರಾಟ ಮಾಡ್ತೀರಂದ್ರೆ ನಮ್ಮ ರೈಟ್ಸ್ ನಮ್ಗೆ ಯಾವಾಗ ಸಿಗ್ತಾ ಇಲ್ಲ, ಕೇಳಿ 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 ಸಾಕಾಗಿದ್ಮೇಲೆ ನಾವು ಬಂದು ಬೀದಿಗೆ ಬರ್ತೀವಿ. ಆ ಬೀದಿಗೆ ಬರಕ್ ದಯವಿಟ್ಟು ನಮ್ಮನ್ನು ಬಿಡಬೇಡಿ. ಅದನ್ನ ನಾನು ಹೇಳಕ್ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಮೇನ್ ಏನಂತಂದ್ರೆ ಎಲ್ಲ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಅಸೋಸಿಯೇಷನ್, ಈ ತರ ಒಂದು ಅಸೋಸಿಯೇಷನ್ ಏನಂದ್ರೆ ನಿಮ್ಗೆ ತಿಳುವಳಿಕೆ ಬರಬೇಕು. ಅದಕ್ಕೋಸ್ಕರ ಇವತ್ತು ನಮ್ಗೆ ನಮ್ಮ ಬ್ರದರ್ಸ್ ಇಬ್ರು ತುಂಬಾ ಸಪೋರ್ಟಿವ್ ಆಗಿ ಮಾಡ್ಕೊಂಡು ಸರ್ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ನಾವು ಜೊತೆಗೆ ಸೇರಿ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಗೊಂದು ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲರೂ ಅಸೋಸಿಯೇಷನ್ ಬಗ್ಗೆ ಒಂದು ನಾಲೆಜ್ ತಗೊಳ್ಳಿ. ನಿಮ್ಮ ಅಸೋಸಿಯೇಷನ್ ಯಾವ್ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಏನು ಅನ್ನೋದು ನಾನು ಇನ್ನೊಂದ್ಸಲಿ ಪಾರ್ಟ್ 2 ಅಥವಾ 3 ಒಂದು ವಿಡಿಯೋದಲ್ಲಿ ಹೇಳ್ತೀನಿ 100%. ಬಟ್ ಒಂದು ಅಸೋಸಿಯೇಷನ್ ಇರುತ್ತೆ, ನಿಮ್ಗೋಸ್ಕರ ಇರುತ್ತೆ. ನಿಮ್ಗೆ ಏನೇ ಇಶ್ಯೂ ಬರಲಿ, ಏನೇ ಪ್ರಾಬ್ಲಮ್ ಬರಲಿ, ರೆಸ್ಟೋರೆಂಟ್ಗಳ ಕಡೆಯಿಂದ ಮರ್ಯಾದೆ ಸಿಗ್ತಾ ಇರಲ್ವಾ, ಕಸ್ಟಮರ್ಗಳ ಕಡೆಯಿಂದ ಪ್ರಾಬ್ಲಮ್ ಆಗ್ತಿದ್ಯಾ, ಅಥವಾ ನಿಮ್ಮ ಕಂಪನಿಗಳ ಕಡೆಯಿಂದ ನಿಮ್ಮ ಐಡಿಗಳು ಬ್ಲಾಕ್ ಆಗಿ ಬೇರೆ ಇಶ್ಯೂಸ್ ಆಗ್ತಾ ಇದೆಯಾ, ಏನೇ ಇದ್ರೂ ಕೂಡ ನಮ್ 100% ನಮಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇವರು ಚಾನಲ್ ಅಲ್ಲಿ 100% ನೀವು ಹಾಕ್ತಾರೆ. ಅದನ್ನ ಫಾಲೋ ಅಪ್ ಮಾಡ್ಕೊಂಡು ನೀವು ನಮ್ಮ ಹತ್ರ ಎನಿ ಟೈಮ್ ರೀಚ್ ಆಗ್ಬೋದು. ನಾವು ಎನಿ ಟೈಮ್ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಅಂದ್ರೆ 100% ವಿ ಆರ್ ರೆಡಿ ಫಾರ್ ದೆಮ್, ರೆಡಿ ಟು ವರ್ಕ್ ಫಾರ್ ದೆಮ್. ನಾವು ಇದೀರಂತ ಹೇಳ್ತಾ ಇದ್ರಲ್ಲ, ಇಷ್ಟು ಗ್ಯಾರಂಟಿ ಹೇಳ್ತಿದ್ರೆ ಅಂದ್ರೆ ನಾವು ಬಂದು ನಮ್ಮ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್. ಏನಂತಾರೆ ಒಂದು ಸರ್ವಿಸ್ ನಾವು ಇಳಿತಾ ಇದ್ದೀರ ಅಂತಂದ್ರೆ ಎಲ್ಲದಕ್ಕೂ ನಾನು 100% ಪ್ರಿಪೇರ್ಡ್ ಆಗಿ ನಾನು ಈ ಒಂದು ಫೀಲ್ಡ್ ಇಳಿತಾ ಇರೋದು. ಇಳಿದ ಮೇಲೆ 100% ಅದು ಒಂದು ಸೊಲ್ಯೂಷನ್ ತರಲೇಬೇಕು, ತಂದು ಕೊಟ್ಟೇ ಕೊಡ್ತೀನಿ. ಇದು ನನ್ನ ಕಡೆಯಿಂದ ಪ್ರಾಮಿಸ್, ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಾವು ಪ್ರಾಮಿಸ್ ಮಾಡ್ತಾ ಇರೋದು. ನಾವು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ ಬಂದು ತುಂಬಾ ಕ್ರಿಟಿಕಲ್ ಟೈಮ್ ಇರುವಾಗ, ಸೊ ಕೋವಿಡ್ ಹಿಟ್ ಆಗಿರೋ ಟೈಮು, ಮತ್ತೆ ಸಿಕ್ಕಾಪಟ್ಟೆ ಬೇರೆ ಬೇರೆ ತರ ಫ್ಲಡ್ಸ್ ಆ ಥರ ಇಶ್ಯೂ ಇರೋ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ನಾವು ನೋಡಿ ಮೇನ್ ನಾವು ಫಸ್ಟ್ ಮಾಡಿದ್ದು ಕಾರ್ಯಕ್ರಮಗಳು ಏನಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಕಾರ್ಯಕ್ರಮಗಳು ಮಾಡೋದು. ಇನ್ಸ್ಪೈಟ್ ಅಷ್ಟು ರಿಸ್ಕ್ ಇದ್ರು, ಕೋವಿಡ್ ರಿಸ್ಕ್ ಇತ್ತು, ಕೋವಿಡ್ ರಿಸ್ಟ್ರಿಕ್ಷನ್ಸ್ ಇತ್ತು, ಎಲ್ಲ ಇದ್ರು ಕೂಡ ನಾವು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ನಾವು ಸೇಫ್ಟಿ ತಗೊಂತಾ ಇದ್ರಿ, ಮಾಸ್ಕ್ ಹಾಕೋತಾ ಇದ್ರಿ, ಗ್ಲೌಸ್ ಹಾಕೋತಾ ಇದ್ರಿ. ನಾವು ಹೋಗಿ ಪ್ರತಿ ಟೈಮು ಒಂದು ದಿವಸಕ್ಕೆ ಮಿನಿಮಮ್ ಅಂದ್ರೂ 10-15 ಕಡೆ ಜಾಗಗಳಲ್ಲಿ ಡಿಫ್ರೆಂಟ್ ಲೊಕೇಶನ್ ಮೀಟಿಂಗ್ ತಗೊಂತಾ ಇದ್ರಿ. ಅವ್ರಿಗೆ ಅವೇರ್ನೆಸ್ ಕೊಡ್ತಾ ಇದ್ರಿ. ಅವೇರ್ನೆಸ್ ಕೊಟ್ಟು ಯಾರಾದ್ರೂ ಪ್ರಾಬ್ಲಮ್ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ಟಿದ್ರಿ. ಹಿಂಗೆ ಕೆಲವೊಂದು ಕಂಪನಿಗಳು ಪೇಮೆಂಟ್ ಇಶ್ಯೂಗಳಿತ್ತು. ಅವಾಗ ನಮ್ಮ ಕಂಪನಿ ನಾವು ಮುಂದೆ ನಿಂತು ಸ್ಟ್ರೈಕ್ ಮಾಡಿ ಒಂದು 100-150 ಜನಕ್ಕೆ ಪೇಮೆಂಟ್ ಇಶ್ಯೂ ನಾವು ಆನ್ ದ ಡೇ ಸಾಲ್ವ್ ಮಾಡ್ಕೊಟ್ಟಿದ್ರಿ. ನೋಡಿ, ಸ್ಟೇಷನ್ ಇಂದ ಹಿಡಿದು ಪ್ರತಿಯೊಂದು ನಾವೇ ಹೋರಾಟ ಮಾಡಿ, ನಾವೇ ಹೋಗಿ ಪರ್ಸನಲ್ ಆಗಿ ನಾವು ಅದನ್ನ ಇಶ್ಯೂ ಸಾಲ್ವ್ ಮಾಡ್ಕೊಟ್ಟಿದ್ರಿ. ಅದು ಇನಿಷಿಯಲ್ ಡೇಸ್ ಅಲ್ಲಿ. ಆಮೇಲೆ ಹೋಗ್ತಾ ಮತ್ತೆ ಕೋವಿಡ್ ಜಾಸ್ತಿ ಆಯಿತು, ತುಂಬಾ ಸೀರಿಯಸ್ ಆಯ್ತು. ಅವಾಗ ನಾವು ಆಸ್ ಯೂಶುವಲ್ ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ನಾವು ಫುಡ್ ಡಿಸ್ಟ್ರಿಬ್ಯೂಷನ್ಸ್ ಮಾಡಿದಿರಿ, ರೇಷನ್ ಕಿಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಸರ್. ಆ ಟೈಮಲ್ಲಿ ಮನೆಗೆ ಸ್ವಂತಕ್ಕೆ ಊಟಕ್ಕೆ ದುಡ್ಡುಗಳಿರಲ್ಲ. ಆ ಥರ ಸಿಚುವೇಶನ್ ಅಲ್ಲಿ ಸರ್ ಸ್ವಂತ ದುಡ್ಡುಗಳು ಹಾಕೊಂಡು ನಮ್ಮ ಸ್ನೇಹಿತರು, ಅವರು ಇವರು ಪರಿಚಯ ಇರೋರು, ಗುರುತು ಪರಿಚಯ ಇರೋರು ಎಲ್ಲ ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ರು. ನಾವು ಎಲ್ಲ ಹಾಕಿ ನಮ್ಮ ಎಲ್ಲ ಇಲ್ಲಿ ಒಂದು ಟೀಮ್ನೇ ಸೇರಿಸ್ಕೊಂಡು ಥ್ರೂಔಟ್ ಬೆಂಗಳೂರು ಡೆಲಿವರಿ ಎಕ್ಸಿಕ್ಯೂಟಿವ್ಸ್ಗೆ ಆಲ್ಮೋಸ್ಟ್ ಅವಾಗ ಯಾರ್ಯಾರು ವರ್ಕ್ ಮಾಡಿದ್ರು ಎಲ್ಲರಿಗೂ ಫುಡ್ ಡಿಸ್ಟ್ರಿಬ್ಯೂಷನ್ಸ್ ಮಾಡಿದ್ದೆ. ಅದು 10 to 15 days ನಾವು ಆಲ್ಮೋಸ್ಟ್ 10 to 15 days ಈ ಒಂದು ಇವೆಂಟ್ನ ನಾವು ಪ್ಲಾನ್ ಮಾಡಿ ಫುಲ್ 15 days ನಾವು ಇದು ಮಾಡಿದ್ದೀರಿ. ಆಮೇಲೆ ರೇಷನ್ ಕಿಟ್ಸು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ. ಆಮೇಲೆ ಮಾಸ್ಕ್ ಬರುತ್ತಲ್ವಾ, ಮಾಸ್ಕ್ಗಳು ನಾವು ಕೊಟ್ಟಿದ್ದೀರಿ. ಬರ್ತಾ ಹಂಗೆ ನಾವು ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸ್ ಮಾಡಿದಿರಿ. ಆಮೇಲೆ ಮತ್ತೆ ಏನು ನಾವು ಅಸೋಸಿಯೇಷನ್ ಆಗಿ ಹುಡುಗರಿಗೆ ಏನ್ ಮಾಡಿದಿರಿ ಅಂತಂದ್ರೆ, ನೋಡಿ ಇವಾಗ ಏನಾಗುತ್ತೆ ಅಂದ್ರೆ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಏನಾದ್ರು ಸತ್ತೋದ್ರೆ ಆ ಕೇಸ್ ತುಂಬಾ ಲೈಟ್ ಆಗಿ ತಗೊಂಡು ಬೇಸಿಕ್ ಎನ್ಕ್ವೈರಿ ಮಾಡ್ಬಿಟ್ಟು ಅಥವಾ ಒಂದು ಸೀರಿಯಸ್ ಆಗಿ ಎನ್ಕ್ವೈರಿ ಮಾಡ್ಕೋತಾರೆ ಅನ್ಕೊಳ್ಳಿ, ಮಾಡ್ಬಿಟ್ಟು ಮುಚ್ಚಿಬಿಡ್ತಾರೆ. ಅಲ್ಲಿ ಕ್ಲೋಸ್ ಆಗಿರುತ್ತೆ, ಎಲ್ಲ ಸೆಟಲ್ಮೆಂಟ್ ಆಗಿರುತ್ತೆ, ಕೋರ್ಟ್ ಗಿಟ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಬಟ್ ಬಂದ್ ವ್ಯಾಲ್ಯೂ ಎಲ್ಲಿ ಸಿಗುತ್ತೆ ಆ ಹುಡುಗರು? ಇವಾಗ ಸತ್ತಿದ್ದಾರೆ ಆಕ್ಸಿಡೆಂಟ್, ಆ ವ್ಯಾಲ್ಯೂ ಎಲ್ಲಿ ಸಿಗುತ್ತೆ ಸರ್? ಸೊ ಆ ವ್ಯಾಲ್ಯೂ ನಾವು ಮಾಡಿದ್ವಿ. ಇದೇ ತರ 2 ಹುಡುಗರು ಡೆಲಿವರಿ ಎಕ್ಸಿಕ್ಯೂಟಿವ್ಸ್ಗೆ ಆಕ್ಸಿಡೆಂಟ್ ಆಯಿತು, ಸ್ಪಾಟ್ ಅಲ್ಲಿ ಸತ್ತೋದ್ರು ಸರ್. ಅಂತ ಸಿಚುವೇಶನ್ ಎಲ್ಲ ನಾವು ಪರ್ಸನಲ್ ಆಗಿ ತಗೊಂಡು ಅವ್ರ ಮನೆಗೆ ಹೋಗಿ, ಫ್ಯಾಮಿಲಿ ಹತ್ರನೂ ಹೋಗಿ, ಮತ್ತೆ ಅವರು ಈ ತರ ಸತ್ತಿದ್ ಬಂದು ತುಂಬಾ ದಾರುಣವಾಗಿ ಸತ್ತಿದ್ದಾರೆ. ಯಾಕೆ ಸತ್ತಿದ್ದಾರೆ ಅಂತಂದ್ರೆ ಈ ಕೇರ್ಲೆಸ್ ಗಾಡಿಗಳು ಓಡಿಸ್ತಾರೆ ನೋಡಿ ನೈಟ್ ಹೊತ್ತಲ್ಲಿ, ಮಿಡ್ ನೈಟ್ ಅಲ್ಲಿ. ಮೇ ಬಿ ಇಟ್ ಇಸ್ ಅ ಡ್ರಿಂಕ್ ಅಂಡ್ ಡ್ರೈವ್ ಆರ್ ಓವರ್ ಸ್ಪೀಡಿಂಗ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಈ ತರ ಹೋಗೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಾಗಿ ಬೇರೆಯವ್ರ ಜೀವಗಳಾಗ್ತದೆ. ಪಾಪ ಆ ಹುಡುಗನ ತಂದೆ ತಾಯಿ ಬಂದು ಯಾರು, ಆ ಹುಡುಗ ಒಬ್ಬನೇ ಇದ್ದಿದ್ದು, ಅವನಿಗೆ ಒಂದು ತಂಗಿ ಇದ್ದಿದ್ದು, ಮದುವೆ ಮಾಡ್ಬೇಕಾಗಿರೋ ಒಂದು ಸಿಚುವೇಶನ್ ಇನ್ನೊಂದು 6 ತಿಂಗಳಲ್ಲಿ. ಬಟ್ ಯಾರು ಇಲ್ಲ. ನಾವು ಹೋದ್ರಿ, ಫ್ಯಾಮಿಲಿ ಹತ್ರ ಮಾತಾಡಿದ್ರಿ, ಏನ್ ಇನ್ಶೂರೆನ್ಸ್ ಬರ್ಬೇಕಾಗಿದೆಯೋ ಅದನ್ನೆಲ್ಲ ನಾವೇ ಮುಂದೆ ನಿಂತ್ಕೊಂಡು, ಯಾಕೆ ತಂದೆ ತಾಯಿಗೆ ಅಷ್ಟು ನಾಲೆಜ್ ಇರಲಿಲ್ಲ ಅದ್ರ ಬಗ್ಗೆ. ಅವ್ರು ಏನಂದ್ರೆ ಮಗ ಹೋಗಿ ಬರ್ಲಿ, ಅವ್ರ ತಂದೆ ತಾಯಿ ಏಜ್ಡ್ ಪರ್ಸನ್ಸ್, ಅವ್ರು ಅಷ್ಟೇ ಲೆಕ್ಕಾಚಾರ ಇದ್ರು. ಇವಾಗ ಒಂದು ಮನೆಯದು ಒಂದು ಮೇನ್ ಸ್ತಂಭನೇ ಹೋದ್ಮೇಲೆ ಅವ್ರಿಗೆ ಏನ್ ದಿಕ್ಕು ಚೋದು ಸರ್? ಸೊ ನಾವೇನ್ ಹೇಳೋದಂದ್ರೆ ಅಂತ ಒಂದು ಸಿಚುವೇಶನ್ಗಳಲ್ಲಿ ನಾವು ಅಸೋಸಿಯೇಷನ್ ಅವರು ಒಂದು ದಿಕ್ಸ್ತಂಭವಾಗಿ ನಿಂತ್ಕೊಂಡು ನಾವು ಸಪೋರ್ಟ್ ಮಾಡಿದ್ರಿ. ಇದೇ ಅಲ್ಲ, ಹಾಸ್ಪಿಟಲ್ ಆಗಿರ್ಬೋದು, ಪೊಲೀಸ್ ಕಂಪ್ಲೇಂಟ್ಗಳಾಗಿರ್ಬೋದು, ರಾಬ್ರಿಗಳಾಗ್ತಾವ. ನಿಮ್ಗೆ 100% ಎಲ್ಲ ಗೊತ್ತಿರೋ ರಾಬ್ರಿಗಳಾಗತ್ತೆ.
ನಿಮ್ಮ ಸ್ನ್ಯಾಚ್ ಮಾಡಿದ್ರೆ ಸ್ನ್ಯಾಚ್ ಮಾಡ್ಕೊಂಡು ಹೊಡೋಗ್ಲಿ ಸರ್, ಪರವಾಗಿಲ್ಲ. ನಾನು ಹೇಳೋದು ಸರ್, ದುಡ್ಡು ತಗೊಂಡು ಹೋಗ್ತಾರೆ, ಇನ್ನೊಂದ್ಸಲ ಸಂಪಾದನೆ ಮಾಡ್ಕೊಂಡು ಅವನು ಕಷ್ಟ ಅಳ್ತಾನೆ, ಪ್ರಾಬ್ಲಮ್ ಇರ್ತಾನೆ, ಇನ್ನೊಂದ್ಸಲಿ ಸಂಪಾದನೆ ಮಾಡ್ತಾನೆ ಅವನು. ಬಟ್ ಅವನಿಗೆ ಚುಚ್ಚೋದು, ರಾಡಿಂದ ತಲೆಯಲ್ಲಿ ಓಡ್ಬಿಟ್ಟು ಹೋಗ್ಬಿಡೋದು. ಸರ್, ಜನನು ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್, ಈ ತರ ಮಾಡಬೇಕು. ಯಾಕಂದ್ರೆ ವಿಡಿಯೋದಲ್ಲಿ ಎಲ್ಲ ತರನು ನೋಡ್ತಾ ಇರ್ತಾರೆ ವಿಡಿಯೋ ಇದು. ಸರ್, ಯಾರೋ ಒಂದು ರಾಬರಿ ಮಾಡಿರ್ತಾನೆ ಅವನು ನೋಡ್ತಾ ಇರ್ತಾನೆ, ಒಳ್ಳೆಯವರು ನೋಡ್ತಾ ಇರ್ತಾರೆ ಸರ್, ಪೊಲೀಸರು ನೋಡ್ತಾರೆ, ಪೊಲಿಟಿಷಿಯನ್ಸ್ ನೋಡ್ಬೋದು, ಎಲ್ಲರೂ ನೋಡ್ಬೋದು. ಬಟ್ ಒಂದು ತಿಳುವಳಿಕೆ ಏನಂತಂದ್ರೆ, ನೀವು ಒಂದು ಡೆಲಿವರಿ ಎಕ್ಸಿಕ್ಯೂಟಿವ್ ಪಾಪ ದಿನ ಕೂಲಿ ಮಾಡೋವಂಥವ್ನು, ಗಾಡಿ ಹಾಕೊಂಡು ಸಿಟಿ ಎಲ್ಲ ಸುತ್ತಾಡ್ಕೊಂಡು ಧೂಳು ಗಾಳಿಯಲ್ಲೆಲ್ಲ ಆ ಬಿಸಿಲಲ್ಲಿ ಆ ಒಂದು ಇದಕ್ಕೆ ಒಳಗಾಗಿ ಜನಗಳ ಹತ್ರ ಕಸ್ಟಮರ್ಗಳ ಹತ್ರ ಬೈಸ್ಕೊಂಡು, ರೆಸ್ಟೋರೆಂಟ್ಗಳ ಹತ್ರ ಏನೋ ಕ್ಯೂಗಳಲ್ಲಿ ನಿಂತ್ಕೊಂಡು ಇಷ್ಟಕ್ಕೆಲ್ಲ ಒಳಗಾಗ್ಬಿಟ್ಟು ಇವನು ಈ ಕೆಲಸ ಮಾಡ್ಕೊಂಡು ಒಂದು 500,000 ದುಡ್ಕೊಂಡು ಪೆಟ್ರೋಲ್ ಎಲ್ಲ ಹಾಕಿ ಒಂದು 5 ರೂಪಾಯಿ ಉಳಿಸ್ಕೊಂಡು ಹೋಗ್ತೀನಿ ಮನೆಗೆ ಅನ್ನೋ ಟೈಮಲ್ಲಿ ಅದನ್ನೂ ನೀವು ಕಿತ್ಕೊಂಡು ಹೊಟ್ಟೆಗೆ ಹಾಕೊಂತೀರಲ್ಲ, ಹಾಕೊಳ್ಳಿ, ಸಂತೋಷ. ಬಟ್ ಅವನಾದ್ರೂ ಹೊಡಿದಿರಾ ಬಡಿದಿರಾ ಚುಸ್ದಿರಾ ಕಳ್ಸ್ಕೊಡಿ. ಯಾಕಂದ್ರೆ ಆ ತರ ಆಗಿ ಸರ್ ಕೋಮಾಗ ಹೊಟ್ಟೋಗಿರೋರು ಎಷ್ಟೋ ಜನ ಇದ್ದಾರೆ, ಆಯ್ತಾ. ಆಮೇಲೆ ಹ್ಯಾಂಡಿಕ್ಯಾಪ್ಗಳಾಗೋಗಿರೋರು ಎಷ್ಟೋ ಜನ ಇದ್ದಾರೆ ಸರ್. ಯಾರು ನೋಡ್ತಾರೆ ಸರ್ ಅವ್ರಿಗೆಲ್ಲ? ಸರ್, ಅಸೋಸಿಯೇಷನ್ ಕಡೆ ನಾವು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಸರ್ ಮಾಡೋಕ್ಕೆ, ಎಷ್ಟಾಗುತ್ತೋ ನಮ್ಗೆ ರೀಚ್ ಆಗೋಷ್ಟು ಮಾಡ್ಬೋದು. ಮಿಕ್ಕಿದ್ದು ಸರ್ ಎಲ್ಲಾನು ನಾವು ಅಸೋಸಿಯೇಷನ್ ನಾವು ಹೇಳಕ್ಕಾಗಲ್ಲ, ಎಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಕ್ಕಾಗಲ್ಲ. ಬಟ್ ನಾವ್ ಎಲ್ಲಿ ಬರ್ತೀರಂತಂದ್ರೆ ಆ ತರ ಸಿಚುವೇಶನ್ ಎಲ್ಲಾಗಿರುತ್ತೆ. ಅವನು ಪೊಲೀಸ್ ಸ್ಟೇಷನ್ ಓಡಾಡಕ್ಕಾಗಲ್ಲ, ಕೋರ್ಟ್ ಓಡಾಡಕ್ಕಾಗಲ್ಲ. ಅವನ್ ಬದಲಾಗಿ ನಾವು ಅಸೋಸಿಯೇಷನ್ ಮುಂದೆ ನಿಂತ್ಕೊಂಡು ಕೋರ್ಟ್ ಆಗ್ಲಿ, ಕಚೇರಿ ಆಗ್ಲಿ, ಪೊಲೀಸ್ ಸ್ಟೇಷನ್ ಆಗ್ಲಿ ನಾವು ಓಡಾಡ್ತೀವಿ. ಇದು ನಾನು ಗ್ಯಾರಂಟಿ ಕೊಡ್ತೀನಿ. ಇದು ಇವತ್ತು ನಾವು ಮಾಡ್ಕೊಂಡು ಬಂದಿದ್ವಿ. ಇದೇ ತರ ಸರ್ವಿಸ್ ಸರ್. ನಾನು ಇದ್ ಬಿಟ್ಟು ಬೇರೆ ಸರ್ ನಾನು ಅದು ಮಾಡ್ಬಿಟ್ಟಿದ್ದೀನಿ, ಇದು ಮಾಡ್ಬಿಟ್ಟಿದ್ದೀನಿ ಹೆಚ್ಚು ನಾನು ಹೇಳಲ್ಲ. ನಾವ್ ಏನ್ ಮಾಡಿದ್ರೆ ಅದೇ ನಾನು ಹೇಳೋದು, ಇಷ್ಟೇ ನಾವು ಹೇಳೋದು. ಇಷ್ಟು ನಾವು ಮಾಡಿದಿರಿ, ಮುಂದೂ ಇದೇ ತರ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಇನ್ನು ಆದಷ್ಟು ಸರ್ಕಾರದ ಹತ್ರ ಆಗ್ಲಿ, ಕಂಪನಿಗಳ ಹತ್ರ ಆಗ್ಲಿ ಮನವಿ ಮಾಡ್ಕೋತೀರಿ, ಇನ್ನೂ ಸ್ವಲ್ಪ ಬೆನಿಫಿಟ್ ಆಗೋ ತರ ಮಾಡ್ಕೊಡಿ ಅಂತ ಮಾಡ್ತೀರಿ. ಏನೋ ಒಂದು ರಿಕ್ವೆಸ್ಟ್ ಏನಿದೆ ಅಂತಂದ್ರೆ ಒಂದು ESI PF ಬರೋ ತರ ಒಂದು ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದೆ. ಯಾಕಂದ್ರೆ ಒಂದು 45-50 ವರ್ಷ ಆದ್ಮೇಲೆ ಅವ್ರಿಗೂ ಒಂದು 1 ಲಕ್ಷನೋ, ಒಂದು 50,000ನೋ, 1 ಲಕ್ಷನೋ ಒಂದು ಸೇವಿಂಗ್ಸ್ ಅಮೌಂಟ್ ಬಂದ್ರೆ, ಸರ್ ಹಾಲ್ ಅಂಗಡಿ ಹಾಕೊಂಡು ಕೂತ್ಕೊಳ್ಳಿ, ನಂದಿನಿ ಬುದ್ಧೆ ಒಂದು ಹಾಲು ಹಾಕೊಂಡು ಕೂತ್ಕೊಳ್ಳಿ, 1 ರೂಪಾಯಿ ಸಿಗೋದು ಒಂದು ಪ್ಯಾಕೆಟ್ ಮೇಲೆ. ಡೈಲಿ 1 ರೂಪಾಯಿ ಸಿಕ್ಕಿದ್ರೆ ಅವ್ನು 100 ಪ್ಯಾಕೆಟ್ 200 ಪ್ಯಾಕೆಟ್ ಮಾಡ್ತಾರೆ, 200 ರೂಪಾಯಿ ಸಿಕ್ಲಿ ಬಿಡಿ ಸರ್, ಅವ್ನ ಜೀವನಕ್ಕಾಗತ್ತೆ. ಚಿಲ್ಲರೆ ಅಂಗಡಿ ಇಟ್ಕೊಂಡ್ಲಿ. ನಾನು ಹೇಳೋದು, ನಾಳೆ ಕೆಲ್ಸಕ್ಕೆ ಹೋಗಕ್ ಆಗ್ದಿರೋಂಥ ಸಿಚುವೇಶನ್ಗಳಲ್ಲಿ ಅವ್ನು ಅಷ್ಟು ಬೇಸಿಕ್ ಮಾಡ್ಕೊಂಡ್ಲಿ, ಅಷ್ಟು ನಮ್ ರಿಕ್ವೆಸ್ಟ್ ಇದೆ. ನೋಡಿ, ನಾವೇನು ಹೇಳ್ತಿರೋದು ಅಲ್ಟ್ರಾ ಲಕ್ಸುರಿ ಮಾಡ್ಕೊಡಿ ಡೆಲಿವರಿ ಎಕ್ಸಿಕ್ಯೂಟಿವ್ ನಾವೇನು ಕೇಳಲ್ಲ. ದಯವಿಟ್ಟು ಆ ಥರ ನಾವು ಕೇಳೋದು ಇಲ್ಲ, ಅದರ ರಾಂಗ್ ಡಿಮ್ಯಾಂಡ್ ನಾವು ಇಡಲ್ಲ. ಆ ಥರ ಅಸೋಸಿಯೇಷನ್ ನಮ್ದಲ್ಲ. ನಾವು ಕೇಳೋದು ಜೆನ್ಯೂನಿಟಿ ಆಗಿ ಏನಾಗುತ್ತೆ, ಬೇಸಿಕ್ಸ್, ವೆರಿ ಬೇಸಿಕ್ಸ್ ಏನಾಗುತ್ತೆ ಅದನ್ನೇ ನಾವು ಕೇಳ್ತಿದ್ದೆ. ಬಟ್ ಸ್ವಲ್ಪ ಸರ್ ಯಾರಾಗ್ಲಿ ಪ್ರಯತ್ನ ಪಟ್ಟರೆ 100% ಅದನ್ನ ಮಾಡ್ಬೋದು ಸರ್. ಸರ್ಕಾರ ನಿಜವಾಗ್ಲೂ ಸ್ವಲ್ಪ ಮನ್ಸು ಮಾಡಿದ್ರೆ ಮಾಡ್ಕೊಡ್ಬೋದು. ಯಾಕಂದ್ರೆ ನಾವೇನು ಅಂತ ತೀರಾ ಫ್ಯಾನ್ಸಿ ಆಗಿ ಇರೋಂಥ ಏನೋ ಡಿಮ್ಯಾಂಡ್ ನಾವು ಇಲ್ಲ. ನಮ್ಮ ಹತ್ರ ಇರೋದೆಲ್ಲ ತುಂಬಾ ಬೇಸಿಕ್ ರಿಕ್ವೈರ್ಮೆಂಟ್ ಆಗಿರೋಂಥದ್ದು ಅಷ್ಟೇ ನಾವು ಕೇಳ್ತಿರೋದು. ಅದನ್ನ ಮಾಡಿಕೊಟ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾವು ಅಸೋಸಿಯೇಷನ್ ಇರ್ಬೋದು, ನಾವು ಯಾವುದೇ ಥರ ನೆಕ್ಸ್ಟ್ ಸ್ಟ್ರೈಕ್ಗಳು ಮಾಡೋ ನೆಸೆಸಿಟಿ ಇರಲ್ಲ, ಯಾವುದೇ ಥರ ಹೋರಾಟ ಮಾಡೋ ನೆಸೆಸಿಟಿ ಇರಲ್ಲ. ಇರೋರ್ನ ಪ್ರಾಬ್ಲಮ್ಗಳು, ಆಕ್ಸಿಡೆಂಟ್ಗಳು ಆಗ್ತವೆ ಅಂತ ಇಂಥವು ಇರ್ತಾವಲ್ಲ, ಅಂತ ನೋಡ್ಕೊಂಡು ಅವ್ರನ್ನ ಚೆನ್ನಾಗಿ ಉದ್ಧಾರ ಮಾಡ್ಕೊಂಡು ಹೋದ್ರೆ ನಮ್ಗೆ ಸಾಕಾಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಇದು ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ಓಕೆ, ಸೊ ನಿಮ್ ಪರವಾಗಿ, ಓಕೆ, ನಿಮ್ಗೆ ಧ್ವನಿಯಾಗಿ, ನಿಮ್ ವಾಯ್ಸ್ ಆಗಿ ನಾವ್ ಇರ್ತೀರಿ. ಅಸೋಸಿಯೇಷನ್ ನಿಮ್ ವಾಯ್ಸ್ ಆಗಿ ನಿಂತ್ಕೊಂತೀರಿ. ಯಾವುದೇ ಪ್ರಾಬ್ಲಮ್ ಆಗ್ಲಿ, ಅದು A to Z ಎಲ್ಲಾ ಪ್ರಾಬ್ಲಮ್ಗೂ ನಾವು ಸೊಲ್ಯೂಷನ್ ಕೊಡ್ತೀರಿ, ಓಕೆನಾ. ಸೊ ಅದಕ್ಕಾಗಿ ನೀವು ನಮ್ ಜೊತೆಗೆ ಸಪೋರ್ಟ್ ಮಾಡಿ, ಓಕೆನಾ. ಸೊ ನಮ್ ಜೊತೆಗೆ ಇರಿ. ಸೊ ಕೇಳಿಸ್ಕೊಂಡ್ರಲ್ಲ. ಸೊ ಇದು ಈ ಒಂದು ಅಸೋಸಿಯೇಷನ್ ಇದು ನಡೆಸ್ತಾ ಇರೋದೇನಂದ್ರೆ ನಿಮ್ಗೋಸ್ಕರ. ಇದು ಯಾರಿಗೋ ಲೈಕ್ ತುಂಬಾ ಜನ ನೀವೇ ಕೇಳ್ತಿದ್ರಿ, ಇದಕ್ಕೆಲ್ಲ ಸೊಲ್ಯೂಷನ್ಸ್ ಏನ್ ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂದಾಗ ಪ್ರಾಬ್ಲಮ್ ಆದಾಗ ಏನು ನಮ್ಗೆ ಬ್ಯಾಕ್ ಸಪೋರ್ಟ್ ಇರಲಿಲ್ಲ. ಈಗ ಇಲ್ಲಿಂದ ಬ್ಯಾಕ್ ಸಪೋರ್ಟ್ ಇದೆ. ಈಗ ಏನ್ ಮಾಡ್ಬೇಕು ಅಂದ್ರೆ ನೀವೆಲ್ಲ ಸೇರಿ ಕೈ ಜೋಡಿಸ್ಬೇಕಷ್ಟೇ. ಸೊ ಇದು ಇನ್ನ ಮುಂದುವರಿತದೆ. ಸೊ ಇದನ್ನ ನೀವು ಫಾಲೋ ಮಾಡ್ತಾ ಇರಿ. ನಿಮ್ಗೆ ಏನಾದ್ರು ತೊಂದರೆ ಆದಾಗ ದಯವಿಟ್ಟು ನಮ್ಗೆ ತಿಳಿಸ್ಕೊಡಿ, ನಾವಿದೀವಿ. ಸೊ ನಾವೆಲ್ಲ ಸೇರಿ ಈಗ ನಾವಿದೀವಿ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀವಿ. ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಸೊ ನಿಮ್ಗೆ ಏನೇ ತೊಂದರೆ ಆಗ್ಲಿ, ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ನಿಮ್ಗೆ ಕಷ್ಟ ಆಗ್ತಿದೆ ಅಂದಾಗ ದಯವಿಟ್ಟು ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅಷ್ಟೆಲ್ಲ. ಧನ್ಯವಾದ.